ನಮಸ್ಕಾರ ಸ್ನೇಹಿತರೆ, ಲೈಫ್ ಎಟ್ ಪರ್ಗಿಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣ. ಹಾಗೇನೆ ಇವಾಗ ಕರಾವಳಿಯಲ್ಲಂತೂ ಕಳೆದ 2 ದಿನಗಳಿಂದ ಮೋಡ ಮುಸುಕಿದ ವಾತಾವರಣ ಇದೆ. ಕೆಲವೊಂದು ಕಡೆ ಮಳೆ ಆಗಿದೆ, ತುಂತುರು ಮಳೆ. ಬಟ್ ಈ ಸಮಯದಲ್ಲಂತೂ ಮಳೆ ಬಂದ್ರೆ ತುಂಬಾನೇ ಸಮಸ್ಯೆ ಆಗುತ್ತೆ. ಪ್ರತಿಯೊಂದಕ್ಕೂ ಅಷ್ಟೇ. ಮುಂದಿನ ವರ್ಷದ ಅಡಿಕೆ ಇಳುವರಿಗಂತೂ ತುಂಬಾನೇ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಇವಾಗ ತಾನೇ ಬರ್ತಾ ಇರೋ ಹೊಸ ಸಿಂಗಾರಕ್ಕೆಲ್ಲ ತುಂಬಾನೇ ಎಫೆಕ್ಟ್ ಆಗುತ್ತೆ. ಕಾಯಿಗಳೆಲ್ಲ ಕಚ್ಕೊಳ್ಳೋದಿಲ್ಲ, ಅಂದ್ರೆ ಅದು ಪರಾಗಸ್ಪರ್ಶ ಸಕ್ಸಸ್ಫುಲ್ ಆಗಲ್ಲ. ಆದ್ರೂ ಕೂಡ ಅದು ಎಳೆ ಅಡಿಕೆಯಾಗಿ ಬಿದ್ದೋಗುತ್ತೆ. ಸೊ ಹಾಗೇನೆ ಇವಾಗ ಅಡಿಕೆ 2ನೇ ಕೊಯ್ಲು ನಮ್ಮಲ್ಲಿ ಕಂಪ್ಲೀಟ್ ಆಯ್ತು. ಲಾಸ್ಟ್ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಎಲ್ಲ ಹೇಳಿದ್ದೆ, ಪಿಂಗಾರ ಸಂಸ್ಥೆಯ ಮೂಲಕ ಕೊಯ್ಲನ್ನ ಮಾಡ್ತಾ ಇದೀವಿ ಅಂತ. ಸೊ ಅದೇ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೆ. ಸೊ ಹಾಗೆ ಕಳೆದ 1 ವಾರದ ಹಿಂದೆ ಅಡಿಕೆ ಕೊಯ್ಲು ಕಂಪ್ಲೀಟ್ ಆಯ್ತು. ಅದನ್ನೆಲ್ಲ ಶಿಫ್ಟ್ ಮಾಡಾಯ್ತು ಅಂಗಳಕ್ಕೆ. ಇದೆಲ್ಲ ಕೆಲಸವನ್ನ ಕಂಪ್ಲೀಟ್ ಮಾಡಿ ಇವಾಗ ಬೇರೆ ಕೃಷಿ ಕೆಲಸದಲ್ಲಿ ತೊಡಗಿಸ್ಕೊತಾ ಇದ್ದೀನಿ. ಹಾಗೇನೆ ಇವತ್ತು ಏನೆಲ್ಲ ಕೆಲಸಗಳಿದೆ ಅಂತ ನೋಡೋಣ ಬನ್ನಿ. ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಹೋಗೋಣ. ಹಿಪ್ಪಿಲಿ ಗಿಡಗಳನ್ನ ಪ್ಲಾಂಟ್ ಮಾಡೋದಕ್ಕೆ ಮಣ್ಣು ತುಂಬೋ ಕೆಲಸ ಇದೆ. ಅದಕ್ಕೋಸ್ಕರ ಸ್ವಲ್ಪ ಶೇಡ್ ನೆಟ್ಟನ್ನೆಲ್ಲ ಹಾಕಿ ರೆಡಿ ಮಾಡಬೇಕು. ಅದಾದ್ಮೇಲೆ ತೋಟದ ಕಡೆ ಹೋಗ್ಬೇಕು. ಶೇಡ್ ನೆಟ್ ಹಾಕಿಲ್ಲ ಅಂದ್ರೆ ಮಣ್ಣು ತುಂಬೋದಿಕ್ಕೂ ಕೂತ್ಕೊಳ್ಳೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಬಿಸಿಲಿರುವಾಗ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಜಾಗ ಖಾಲಿ ಇದೆ. ಬಟ್ ಇಲ್ಲಿ ಗ್ರಾಫ್ಟ್ ಮಾಡಿರೋ ಗಿಡಗಳನ್ನ ಮಾತ್ರ ಯೂಶಲಿ ಇಡ್ತೀನಿ. ಹಿಪ್ಪಲಿ ಗಿಡಗಳನ್ನ ತಯಾರು ಮಾಡೋದಕ್ಕೆ ಅಂತಾನೆ ಬೇರೆ ಜಾಗವನ್ನ ಇದು ಮಾಡಿರೋದು. ಏನಕ್ಕೆ ಅಂದ್ರೆ ಇಲ್ಲಾಂದ್ರೆ ತುಂಬಾನೇ ಇಕ್ಕಟ್ಟಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಪೋಲ್ಗಳಲ್ಲಿ ಹಾಕಿರೋ ಗ್ರಾಫ್ಟೆಡ್ ಗಿಡಗಳು ನೋಡಿ ಸ್ವಲ್ಪ ಚೆನ್ನಾಗಿ ಬರೋದಕ್ಕೆ ಶುರುವಾಗಿದೆ ಇವಾಗ. ಬಟ್ ಇವಾಗ ಸ್ವಲ್ಪ ಕೀಟದ ಬಾಧೆ ಇದೆ. ಅದಕ್ಕೋಸ್ಕರ ನೋಡಿ ಎಲೆಗಳೆಲ್ಲ ತಿನ್ಕೊಂಡ್ಬಿಟ್ಟಿದೆ. ಜಾಸ್ತಿ ಏನೋ 1 ಸ್ಪ್ರೇ ಕೊಟ್ಟಿದ್ದೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಟ್ಟಿಲ್ಲ. ಕೀಟಗಳ ಬಾಧೆಯಿಂದ ಸ್ವಲ್ಪ ಗ್ರೋತ್ ಎಫೆಕ್ಟ್ ಆಗುತ್ತೆ ಅಷ್ಟೇ. ನೋಡಿ, ಇದು ಚೆನ್ನಾಗಿ ಬಂದಿದೆ. ಇದು ಟಾಪ್ ಶೂಟ್ ಗ್ರಾಫ್ಟ್ ಮಾಡಿರೋದು. ಕಾಡು ಹಿಪ್ಪಿಲಿಯ ಗಿಡಗಳ ತಯಾರಿಗೋಸ್ಕರ ಇಲ್ಲಿ ತಯಾರಿಯನ್ನು ಮಾಡ್ಕೋತಾ ಇರೋದು. ವೀಡ್ ಮ್ಯಾಟನ್ನು ಕೂಡ ಹಾಕಿದ್ದೀವಿ, ಇಲ್ಲಾಂದರೆ ಜಾಸ್ತಿಯಾಗಿ ಕಳೆಗಳು ಬರುತ್ತೆ. ಹಾಗೆಯೇ ಶೇಡ್ ನೆಟ್ಟನ್ನು ಕೂಡ ಹಾಕಿದ್ದೀವಿ. ಇವಾಗ ಜಾಸ್ತಿಯಾಗಿ ಬಿಸಿಲು ಕೂಡ ಇರುತ್ತಲ್ವ, ಅದಕ್ಕೋಸ್ಕರ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಿಪ್ಪಲಿ ಕಡ್ಡಿಯನ್ನು ನಾಟಿ ಮಾಡಿದ ತಕ್ಷಣ ಎಲ್ಲನೂ ಚಿಗುರ್ಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಆಗಲ್ಲ. ಏನಕ್ಕೆ ಅಂದರೆ ಒಂದು 60% ಮಾತ್ರ ಬದುಕುತ್ತೆ ಅಂತಲೇ ಹೇಳ್ಬೋದು. ಕೆಲವೊಂದು ಬಾರಿ ಕ್ಲೈಮೇಟ್ ಕೂಡ ಸಪೋರ್ಟ್ ಮಾಡಬೇಕು, ಇಲ್ಲಾಂದರೆ ಜಾಸ್ತಿಯಾಗಿ ಸತ್ತೋಗುತ್ತೆ. ಸೊ ಹಾಗೆಯೇ ಇಲ್ಲಿ ನೋಡಿ, ಇರೋ ಗಿಡಗಳಿಗೆಲ್ಲ ನೀರು ಹಾಕೋ ಕೆಲಸ ಅಂತ ಖಂಡಿತವಾಗ್ಲೂ ಮಾಡಲೇಬೇಕು. ಇವಾಗ ಬಿಸಿಲಂತೂ ಜಾಸ್ತಿಯಾಗಿ ಇರುತ್ತೆ, ಚಳಿ ಕೂಡ ಇದೆ. ಅದ್ರ ಜೊತೆ ಮಧ್ಯಾಹ್ನ ಆಗ್ತಿದ್ದಂಗೆ ಜಾಸ್ತಿಯಾಗಿ ಬಿಸಿಲು ಕೂಡ ಇರುತ್ತೆ. ಅದಕ್ಕೋಸ್ಕರ ಪ್ರತಿದಿನ ನೀರು ಹಾಕೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಹಾಗೆಯೇ ನಾನಿವಾಗ ಇಲ್ಲಿ ಒಂದು ಕಡೆ ಬಂದಿದ್ದೀನಿ ತೋಟದಲ್ಲಿ. ಈ ಜಾಗ ನೋಡಿದ್ರೆ ನಿಮಗೆ ನೆನಪಾಗ್ಬೋದು ಏನೋ. ಸುಮಾರಾಗಿ ಒಂದು 2 ತಿಂಗಳ ಹಿಂದೆ ಹಿಪ್ಪಿಲಿಯ ಚಿಗುರುಗಳಿಗೆ ಇದೇ ಜಾಗದಲ್ಲಿ ಗ್ರಾಫ್ಟಿಂಗ್ ಮಾಡಿದ್ದೆ. ಸೊ ಅದರ ಬಳ್ಳಿಗಳನ್ನು ಇವಾಗ ಗ್ರೋತನ್ನು ನೋಡಬೇಕು. ಹಾಗೆಯೇ ಇನ್ ಕೇಸ್ ಬಳ್ಳಿಗಳು ಕೆಳಗಡೆ ಬಿದ್ದಿದ್ರೆ ಕಟ್ಟಬೇಕು ಅಂತ ಬಂದಿರೋದು. ಒಂದ್ಸಲ ಆಲ್ರೆಡಿ ಕಟ್ ಆಗಿತ್ತು. 1, 2, 3 ನೋಡಿ ಇಲ್ಲಿ ಗ್ರಾಫ್ಟ್ ಮಾಡಿರೋದು. ಟೋಟಲ್ ಆಗಿ 4 ಇದೆ. ಸೊ ಅದರಲ್ಲಿ ಬಳ್ಳಿಗಳು ಇವಾಗ ನೋಡಿ ಗ್ರಾಫ್ಟ್ ಮಾಡಿ ಮೇಲೆ ಹಬ್ಬೋದಕ್ಕೆ ಶುರುವಾಗಿದೆ. ನೋಡಿ ಇಷ್ಟು ಹೈಟ್ ಆಲ್ರೆಡಿ ಬಂದಿದೆ. 2 ತಿಂಗಳ ಗ್ರೋತ್ ಇದು. 2 ತಿಂಗಳಲ್ಲಿ ನಾರ್ಮಲ್ ತೊಟ್ಟೆಯಲ್ಲಿ ನಾವು ಗಿಡವನ್ನು ರೆಡಿ ಮಾಡ್ತೀವಲ್ವ, ಅದರಲ್ಲಂತೂ ಅಷ್ಟು ಬೇಗ ಬರಲ್ಲ. ಇದು ಆಲ್ರೆಡಿ ಬೇರೆಲ್ಲ ಚೆನ್ನಾಗಿ ಕೊಟ್ಟಿರುತ್ತೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಗ್ರೋತ್ ಸ್ವಲ್ಪ ಫಾಸ್ಟ್ ಇರುತ್ತೆ. ಇದರಲ್ಲಿ ಚಿಗುರಿರೋದು ಅಲ್ಲಿಗೆ ಸತ್ತೋಗಿದೆ. ಇಲ್ಲಿ ಚಿಗುರ್ಕೊಂಡು ಬರ್ತಾ ಇದೆ. ಇದರಲ್ಲಿ ನೋಡಿ, ಇದು ಕೆಳಗಡೆ ಬಗ್ಗೋದಕ್ಕೆ ಶುರುವಾಗಿದೆ. ಇವಾಗ ಹಗ್ಗ ಕಟ್ಟೋದು ಲೇಟ್ ಆಯಿತು, ಅದಕ್ಕೋಸ್ಕರ ಇದನ್ನು ಇವಾಗ ಚಿಗುರನ್ನು ಕಟ್ ಮಾಡಿ ನೀಟಾಗಿ ಕಟ್ಟಬೇಕು. ಸೊ ಆ ಕೆಲಸವನ್ನು ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಸೊ ಬನ್ನಿ, ನಾನು ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ. ಇವಾಗ ಇರೋ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿದ್ರೆ ಕಾಳುಮೆಣಸಿನ ಬಳ್ಳಿಗಳಿಗೆ ಫಾಲಿಯರ್ ಸ್ಪ್ರೇ ಅನ್ನು ಮಾಡ್ತಾ ಇರೋದು. 200 ಲೀಟರ್ನ ಬ್ಯಾರಲ್ಗೆ 1 kg ಆಗುವಷ್ಟು ವಾಟರ್ ಸೋಲ್ಯುಬಲ್ NPK 19 ಹಾಗೆಯೇ ಅದರ ಜೊತೆ ಮೆಗ್ನೀಷಿಯಂ ಸಲ್ಫೇಟ್. ಇದು ಕವರ್ ಮಾತ್ರ NPK ಇದು, ಬಟ್ ಅದರ ಒಳಗಡೆ ಇರೋದು ಇವಾಗ ಮೆಗ್ನೀಷಿಯಂ ಸಲ್ಫೇಟನ್ನು ತೂಕ ಮಾಡಿ ತಗೊಂಡ್ಬಂದಿರೋದು. ಹಾಗೆಯೇ ಅರ್ಧ kg ಆಗುವಷ್ಟು ಸಾಫ್ಟ್ ಫಂಗಿಸೈಡನ್ನು ಇಲ್ಲಿ ಮಿಕ್ಸ್ ಮಾಡ್ತಾ ಇರೋದು. ಏನಕ್ಕೆ ಅಂತ ಹೇಳಿದ್ರೆ ಈ ವರ್ಷ ಜಾಸ್ತಿಯಾಗಿ ಮಳೆ ಇದ್ದಿರೋದ್ರಿಂದ ಕೆಲವೊಂದು ಈಲ್ಡಿಂಗ್ ಬಳ್ಳಿಗಳಲ್ಲಿ ಎಲೆಗಳು ಸ್ವಲ್ಪ ಡ್ರಾಪಿಂಗ್ಸ್ ಆಗಿದೆ ಮಳೆಗಾಲದಲ್ಲಿ. ಅದರ ಗ್ರೋತ್ ಅಂತೂ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಇದು ತುಂಬಾ ತಿಕ್ಕಾಗಿತ್ತು. ಬಟ್ ಇದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ ಕೂಡ ಬಂದಿತ್ತು. ಬಟ್ ಗರೆಗಳೇನೋ ಜಾಸ್ತಿಯಾಗಿ ಬಿದ್ದಿರಲಿಲ್ಲ. ಆದರೂ ಕೂಡ ನೋಡಿ, ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ನೋಡೋದಕ್ಕೆ ಬಳ್ಳಿಯ ಬೆಳವಣಿಗೆ.
ಅದಕ್ಕೋಸ್ಕರ ಒಂದು ಬಾರಿ ನ್ಯೂಟ್ರಿಯೆಂಟ್ ಹಾಗೇನೇ ಒಂದು ಫಂಗಿಸೈಡನ್ನು ಕೂಡ ಸ್ಪ್ರೇ ಮಾಡೋಣ ಅಂತ. ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಂದು ಎಲೆಗಳು ಯೆಲ್ಲೋಯಿಶ್ ಆಗಿದೆ. ಅದಕ್ಕೋಸ್ಕರ ಒಂದು ಸ್ಪ್ರೇಯನ್ನು ಇವಾಗ ಫಂಗಿಸೈಡ್ ಜೊತೆ ಮಾಡೋಣ ಅಂತ. ಇದಕ್ಕಿಂತ ಮುಂಚೆ ಫಾಲಿಯರ್ ಸ್ಪ್ರೇಯನ್ನು ಒಂದು ಬಾರಿ ಮಾಡಿದ್ವಿ. ಅದರಲ್ಲಿ ಫರ್ಟಿಲೈಸರ್ ಹಾಗೆಯೇ ಮೈಕ್ರೋ ನ್ಯೂಟ್ರಿಯೆಂಟನ್ನು ಮಾತ್ರ ಆ್ಯಡ್ ಮಾಡಿದ್ವಿ. ಇವಾಗ ಒಂದು ಫಂಗಿಸೈಡನ್ನು ಕೂಡ ಆ್ಯಡ್ ಮಾಡಿದ್ದೀವಿ. ಒಂದು ತೋಟಕ್ಕೆ ನಾವು ಟಾಟಾ ಮಾಸ್ಟರನ್ನು ಯೂಸ್ ಮಾಡಿದ್ದೀವಿ. ಹಾಗೆಯೇ ಇನ್ನೊಂದು ಪ್ಲಾಟ್ಗೆ ಇವಾಗ ಸಾಫ್ ಫಂಗಿಸೈಡನ್ನು ಯೂಸ್ ಮಾಡ್ತಾ ಇರೋದು. ಉದ್ದೇಶ ಇಷ್ಟೇ, 2 ಪ್ಲಾಟಲ್ಲೂ ಅಷ್ಟೇ ಸ್ವಲ್ಪ ಈ ಥರದ ಬಳ್ಳಿಗಳು 4-5 ಇದೆ. ಅದಕ್ಕೋಸ್ಕರ ಏನಾದರೂ ರಿಸಲ್ಟಲ್ಲಿ ವ್ಯತ್ಯಾಸ ಕಾಣುತ್ತೇನೋ ಅಥವಾ ಪಾಸಿಟಿವ್ ರಿಸಲ್ಟ್ ಯಾವುದ್ರಲ್ಲಿ ಬರುತ್ತೆ ಅಂತ ನೋಡೋಣ ಅಂತ ಈ ಥರ ಡಿಫ್ರೆನ್ಸನ್ನು ಮಾಡಿರೋದು ಅಷ್ಟೇ. ಸಾಫ್ ಅಥವಾ ಟಾಟಾ ಮಾಸ್ಟರ್ ಯಾವುದು ಕೂಡ ಯೂಸ್ ಮಾಡ್ಬೋದು ನನ್ನ ಅಭಿಪ್ರಾಯದಲ್ಲಿ. ಬಟ್ ಟಾಟಾ ಮಾಸ್ಟರ್ ರೆಕಮೆಂಡೆಡ್, ಜಾಸ್ತಿಯಾದ ಕಾಳುಮೆಣಸಿನ ಕೃಷಿಕರು ಅದನ್ನು ಯೂಸ್ ಮಾಡ್ತಾರೆ. ಒಬ್ಬರು ವರ್ಕರ್ ಕಾಳುಮೆಣಸಿನ ಬಳ್ಳಿಗಳಿಗೆ ಫಾಲಿಯರ್ ಸ್ಪ್ರೇ ಮಾಡ್ತಾ ಇದ್ದಾರೆ. ನಾನಿವಾಗ ಇಲ್ಲಿ ಪಂಪ್ ಹತ್ರ ನಿಂತ್ಕೊಂಡಿದ್ದೀನಿ. ಅದೇ ಟೈಮಲ್ಲಿ ಕಾಳುಮೆಣಸಿನ ಬಳ್ಳಿಗಳ ಅಥವಾ ಗಿಡಗಳಿಂದ ಹಿಪ್ಪಲಿಯ ಚಿಗುರುಗಳು ಬಂದಿರುತ್ತಲ್ವ, ಅಂಥ ಚಿಗುರುಗಳನ್ನೆಲ್ಲ ಇವಾಗ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇವಾಗ ಇನ್ನು ಫರ್ಟಿಲೈಸರ್ ಕೊಡೋ ಟೈಮಲ್ಲಿ ಆ ಚಿಗುರುಗಳನ್ನೆಲ್ಲ ತೆಗಿಬೇಕು. ಹಾಗೆಯೇ ನಮಗೂ ನರ್ಸರಿಗೂ ಪ್ಲ್ಯಾಂಟ್ ಮಾಡೋದಕ್ಕೆ ಗಿಡಗಳು ಬೇಕಲ್ವ. ಈ ಬ್ಲಾಗ್ನ ಶುರುವಿನಲ್ಲೇ ಹೇಳ್ದಂಗೆ ನರ್ಸರಿಗಳಲ್ಲಿ ತೊಟ್ಟೆಗಳಿಗೆ ಮಣ್ಣು ತುಂಬಿ ರೆಡಿ ಮಾಡ್ತಾ ಇದ್ವಿ. ಸೊ ಅಂಥ ಟೈಮಲ್ಲೇ ಕಟ್ ಮಾಡಿದ್ರೆ ನಾಟಿ ಮಾಡೋದಕ್ಕೂ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ ಜೊತೆಗೇನೆ. ಒಂದೊಂದು ಕೃಷಿಕರ ಅನುಭವ ಒಂದೊಂದು ಥರ ಇರುತ್ತೆ. ಕೆಲವೊಬ್ಬರು ಅಂತಾರೆ ನಾರ್ಮಲ್ ಬಳ್ಳಿಗಳನ್ನು ಪ್ಲ್ಯಾಂಟ್ ಮಾಡಿದ್ರೆ ಕೆಲಸ ಈಸಿ, ಹಿಪ್ಪಲಿ ಗಿಡಗಳನ್ನು ಪ್ಲ್ಯಾಂಟ್ ಮಾಡಿದ್ರೆ ಅದರ ಚಿಗುರುಗಳನ್ನೆಲ್ಲ ಕಟ್ ಮಾಡೋ ಕೆಲಸ ಇರುತ್ತೆ ಅಂತ. ಯಾವುದೇ ಕಾಳುಮೆಣಸಿನ ಬಳ್ಳಿ ಆಗಿದ್ರೂ ನಾವು ಅದರ ಪಕ್ಕ ಹೋಗಿಲ್ಲ ಅಂದರೆ ಅದು ಚೆನ್ನಾಗಿ ಗ್ರೋತ್ ಅಂತೂ ಖಂಡಿತವಾಗ್ಲೂ ಬರಲ್ಲ. ಮಧ್ಯಾಹ್ನ ಆಗ್ತಾ ಬಂತು, ಸ್ಪ್ರೇಯಿಂಗ್ ಕೆಲಸ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಇವತ್ತಿನ ಸ್ಪ್ರೇಯಿಂಗ್ ಕೆಲಸದಲ್ಲಿ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂತ ಹೇಳಿದ್ರೆ, ಈ ಪಂಪ್ನ ರಿಪೇರನ್ನು ನಾನೇ ಮಾಡಿದ್ದೆ. ಯಾವುದೇ ಸಮಸ್ಯೆಗಳಿಲ್ಲದೆ ನೀಟಾಗಿ ರನ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಖುಷಿ ಇದೆ. ಇವಾಗ ಮಧ್ಯಾಹ್ನ ತನಕ ಇವತ್ತು ಸ್ಪ್ರೇಯಿಂಗ್ ಕೆಲಸ ಇದೆ. ಅದರ ನಂತರ ಬೇರೆಲ್ಲ ಕೆಲಸಗಳಿದೆ. ತೋಟದಿಂದ ಬಂದು ತಿರ್ಗಾ ಇವಾಗ ನರ್ಸರಿ ಕಡೆ ಬಂದಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಕಳೆದ 15 ದಿನಗಳ ಹಿಂದೆ ಗ್ರಾಫ್ಟ್ ಮಾಡಿರೋದ್ರಲ್ಲಿ ಇವಾಗ ಚಿಗುರುಕೊಳ್ಳೋದಕ್ಕೆ ಶುರುವಾಗಿದೆ. ಅದರ ಕ್ಯಾಪ್ಗಳನ್ನೆಲ್ಲ ತೆಗೆಯೋ ಕೆಲಸ ಇದೆ. ಅದರ ಜೊತೆನೇ ಹಿಪ್ಪಲಿ ಚಿಗುರುಗಳು ಕೂಡ ಬರುತ್ತೆ. ಸೊ ಅದನ್ನು ಕೂಡ ತೆಗಿಲೇಬೇಕು. ಇಲ್ಲಾಂದರೆ ಕಾಳುಮೆಣಸಿನ ಚಿಗುರುಗಳ ಗ್ರೋತ್ಗೆ ಎಫೆಕ್ಟ್ ಆಗುತ್ತೆ. ಆ ಕೆಲಸವನ್ನು ಮಿಸ್ ಮಾಡದೆ ಮಾಡಬೇಕಾಗತ್ತೆ. ಆ ಕೆಲಸವನ್ನು ಮಾಡ್ತಾ ಇದ್ದೀನಿ ಇವಾಗ. ಚಳಿ ಜಾಸ್ತಿ ಆಗಿರೋದ್ರಿಂದ ಚಿಗುರುಗಳು ಬರೋದು ಸ್ವಲ್ಪ ನಿಧಾನ ಆಗುತ್ತೆ. ಇಲ್ಲಾಂದರೆ 1 ವಾರದಲ್ಲೆಲ್ಲ ಬಂದುಬಿಡುತ್ತೆ. ಇವಾಗ 2 ವಾರಗಳ ಕಾಲ ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿಸುತ್ತೆ ಇವಾಗ ಗಿಡಗಳು ಬರೋದು. ಇವಾಗ ಮಧ್ಯಾಹ್ನ ನಂತರ ತಿರ್ಗಾ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನು ಅಂತ ಹೇಳಿದ್ರೆ, ಒಂದು ಪ್ಲಾಟಲ್ಲಿ ಇವಾಗ ನಾವು ಕೆಂಪು ಮಣ್ಣನ್ನು ಹಾಕ್ತಾ ಇದ್ದೀವಿ ಕಾಳುಮೆಣಸಿನ ಗಿಡಗಳಿಗೆ. ಅಂದರೆ ಈಲ್ಡಿಂಗ್ ಹಾಗೆಯೇ ರೀಸೆಂಟಾಗಿ ಪ್ಲ್ಯಾಂಟ್ ಮಾಡಿರೋದು ಕೆಲವೊಂದಿದೆ. ಅದಕ್ಕೂ ಕೂಡ ಇವಾಗ ಒಂದೊಂದು ಬುಟ್ಟಿ ಆಗುವಷ್ಟು ಕೆಂಪು ಮಣ್ಣನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಇದರ ಮೇಲ್ಗಡೆಗೆ ತರಗೆಲೆಗಳು ಅಥವಾ ಸೋಗೆಯನ್ನೇನಾದರೂ ಕಟ್ ಮಾಡಿ ಹಾಕಬೇಕು. ಸೊ ಆ ಕೆಲಸ ಕೂಡ ಬಾಕಿ ಇದೆ. ಬಟ್ ಕೆಂಪು ಮಣ್ಣನ್ನು ಹಾಕೋ ಕೆಲಸವನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ. ಬಟ್ ಹಳೆ ತೋಟಗಳಿಗೆ ಕೆಂಪು ಮಣ್ಣು ಹಾಕೋದು ತುಂಬಾ ಕಷ್ಟ. ಏನಕ್ಕೆ ಅಂತ ಹೇಳಿದ್ರೆ, ಸಾಗಾಟ ಮಾಡೋದಕ್ಕೆ ಬೇರೆ ರಸ್ತೆ ವ್ಯವಸ್ಥೆ ಅಂತೂ ಖಂಡಿತವಾಗ್ಲೂ ಇಲ್ಲ. ಅಗ್ರೋ ಕಾರ್ಟಲ್ಲೇ ತೊಗೊಂಡು ಹೋಗಬೇಕು. ಬಟ್ ಅಗ್ರೋ ಕಾರ್ಟಲ್ಲಿ 10ರಿಂದ 15 ಬುಟ್ಟಿ ಆಗುವಷ್ಟು ತೊಗೊಂಡು ಹೋಗ್ಬೋದು ಒಂದು ಬಾರಿ. ತುಂಬಾ ಹೆಕ್ಟಿಕ್ ಅಂತ ಅನಿಸುತ್ತೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಏನು ಬೇರೆ ಏನಾದರೂ ಪ್ಲ್ಯಾನ್ ಐಡಿಯಾ ಬರುತ್ತೇನೋ ಅಂತ. ಇನ್ನೇ ಸಂಜೆ ಆಗ್ತಾ ಇದ್ದಂಗೆ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಕವರ್ಗಳಿಗೆ ಮಣ್ಣು ತುಂಬೋ ಕೆಲಸ ಎಷ್ಟು ಕಂಪ್ಲೀಟ್ ಆಗಿದೆ. ನಾಳೆ ಕೂಡ ಇದೇ ಕೆಲಸವನ್ನು ವರ್ಕರ್ಸ್ ಕಂಟಿನ್ಯೂ ಮಾಡ್ತಾರೆ. ಏನಕ್ಕೆ ಅಂದರೆ, ಹಿಪ್ಪಲಿ ಕಡ್ಡಿಗಳನ್ನು ತೋಟದಿಂದ ಕಟ್ ಮಾಡಿ ತರೋ ಟೈಮಲ್ಲಿ ಕವರ್ಗಳು ಕೂಡ ರೆಡಿಯಾಗಿರಬೇಕು. ಆವಾಗ ಪ್ಲ್ಯಾಂಟ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಹೊಸ ಅಡಿಕೆ ಗಿಡಗಳನ್ನು ತಯಾರಿ ಮಾಡೋದಕ್ಕೋಸ್ಕರ ಬೀಜದ ಆಯ್ಕೆ ಅಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಸುಮಾರಾಗಿ 20 ವರ್ಷ ಹಳೆಯ ಅಡಿಕೆ ಮರವನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಕಳೆದ 3-4 ವರ್ಷದಿಂದ ಚೆನ್ನಾಗಿ ಈಲ್ಡ್ ಬರ್ತಾ ಇರೋ ಒಂದು ಮರ ಇತ್ತು. ಸೊ ಅದನ್ನು ಅಪ್ಪ ಆಲ್ರೆಡಿ ನೋಟಿಸ್ ಮಾಡಿದ್ರು. ಕಳೆದ 2 ವರ್ಷಗಳಿಂದ ಅದೇ ಮರದಿಂದ ನಾವು ಬೀಜಕ್ಕೆ ಅಡಿಕೆಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಈ ಥರ ಇದೆ ನೋಡಿ. ಸರಿ ಸ್ನೇಹಿತರೆ, ಈ ಮಾಹಿತಿಯೊಂದಿಗೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.